ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ದ ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಈ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಿಮ್ಮನ್ನು ಆದುಕೊಂಡಿದ್ದಾನೆ, ದೇವರು ನಿಮ್ಮನ್ನು ಪ್ರೀತಿಸಿದ್ದಾನೆ, ನೀವು ಆತನನ್ನು ಪ್ರೀತಿ ಮಾಡ್ತಾ ಇದ್ದೀರಿ. ದೇವರು ಒಳ್ಳೆಯವನು, ಆತನ ಕೃಪೆ ನಮ್ಮಲ್ಲಿ ಯಾವಾಗಲೂ ನೆಲೆಗೊಂಡಿರುವಂಥದ್ದಾಗಿದೆ, ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ಆತ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ನಾವು ಆತನನ್ನು ಪ್ರೀತಿ ಮಾಡ್ತಿದ್ದೇವೆ. ಇದು ಕ್ರಿಸ್ತನಲ್ಲಿ ನಮಗೆ ಬಂದಿರುವಂಥ ಸೌಭಾಗ್ಯ. ದೇವರು ನಮ್ಮನ್ನು ಆರಿಸಿಕೊಂಡದ್ದು, ನಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಂಡದ್ದು ಆತನು. ಅದು ನಮಗೆ ಕ್ರಿಸ್ತನಲ್ಲಿ ದೊರೆತ ಬಹಳ ದೊಡ್ಡ ಸೌಭಾಗ್ಯ. ಹಾಗಾಗಿ ಈ ದಿನ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನೀವು ಈ ಒಂದು ಬಿಗ್ ಜೆ ಮೀಡಿಯಾದಲ್ಲಿಯೂ ಜಾನ್ ಅಮ್ಮನ್ನ ಎಂಬ ಯೂಟ್ಯೂಬ್ನಲ್ಲಿಯೂ ವಾಚ್ ಮಾಡ್ತಾ ಇದ್ದೀರಿ. ವಾಚ್ ಮಾಡಿ ಮತ್ತು ಅನೇಕರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಮತ್ತು ಇದನ್ನು ಶೇರ್ ಮಾಡಿ. ಇನ್ನೆಷ್ಟು ಸಮಯ ಇದೆ ಎಂಬುದಾಗಿ ಗೊತ್ತಿಲ್ಲ, ನಾವು ಕೊನೆಯ ಕಾಲದಲ್ಲಿದ್ದೇವೆ. ಸೊ ಅಂಥ ಒಂದು ವಿಷಯ ಇರುವಾಗ ಅನೇಕರು ದೇವರ ವಾಕ್ಯವನ್ನು ಕೇಳಲಿ, ರಕ್ಷಣೆ ಹೊಂದಲಿ, ಬೆಂಕಿಯ ಬಾಯೊಳಗಿಂದ ಎಳೆದು ರಕ್ಷಿಸಲ್ಪಡಲಿ, ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ದೇವರ ಮಕ್ಕಳಾಗಿ ಮಾರ್ಪಡುವಂತೆ ಅನೇಕರಿಗೆ ಈ ಒಂದು ವಾಕ್ಯವನ್ನು ನೀವು ಶೇರ್ ಮಾಡಿ. ಇದರಿಂದ ನೀವು ಶೇರ್ ಮಾಡುವಾಗ ಕೇಳಿದವರು ರಕ್ಷಣೆ ಹೊಂದುವಾಗ ಖಂಡಿತವಾಗಿ ಇದರಲ್ಲಿ ನಿಮ್ಮ ಭಾಗ ಕೂಡ ಇರುತ್ತದೆ. ಓಕೆ, ನಾವೀಗ ಸ್ವಲ್ಪ ಹೊತ್ತು ವಾಕ್ಯವನ್ನು ಧ್ಯಾನ ಮಾಡುವ. ರೋಮಾಪುರದವರೆಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ ಹೀಗೆ ಬರೆದಿದೆ: ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಈ ವಿಮೋಚನೆ ಒಂದನೇದು, ನಿದ್ರೆಯಿಂದ ಎಚ್ಚರವಾಗಲಿಕ್ಕೆ ಈ ಗ್ರಂಥವನ್ನು ಬರೆದಂಥ ಅಪೋಸ್ತಲನಾದ ಪೌಲನು ನಮಗೆ ಸಭೆಗೆ ಬರೆದಿದ್ದಾನೆ. ಈಗಿನ ಕಾಲವು, ಈಗ ಆಗದಿಂದ ಬರೆದಿದ್ದಾನೆ. ಹಾಗಾದರೆ ಈಗ ಇರುವ ಕಾಲವು ನಾವು ನಿದ್ರೆಯಿಂದ ಎಚ್ಚರವಾಗಿರತಕ್ಕ ಕಾಲ ಎಂಬುದಾಗಿ ತಿಳಿದುಕೊಂಡು ಇದನ್ನೆಲ್ಲ ಮಾಡಿರಿ ಎಂಬುದಾಗಿ. ಯಾವುದನ್ನೆಲ್ಲ? 1ನೇ ಅಧ್ಯಾಯದಿಂದ ಹಿಡಿದು 13ನೇ ಅಧ್ಯಾಯದವರೆಗೆ ಒಂದೇ ಪತ್ರ. ಅದು ಟೋಟಲ್ ಎಂಟೈರ್ ರೋಮಾಪುರದವರೆಗೆ ಬರೆದ ಪತ್ರಿಕೆ, ಅದು ಒಂದೇ ಪತ್ರ. ಎಂಟೈರ್ ಪತ್ರದಲ್ಲಿ ಬರೀತಾ ಎಲ್ಲ ಆದಮೇಲೆ ಆತನು ಹೇಳ್ತಾನೆ, ಬರೆದಿದ್ದಾನೆ, ಈಗಿನ ಕಾಲವು, ನಾವೀಗ ಓದುವಾಗ ನಾವು ಇರುವ ಈಗಿನ ಕಾಲವು ನಿದ್ರೆ ಮಾಡುವ ಕಾಲ ಅಲ್ಲ, ಸ್ಲಂಬರ್ ಆಗಿರುವಂಥ ಕಾಲವಲ್ಲ. ಇದು ಯಾವ ನಿದ್ರೆಯ ಬಗ್ಗೆ ಬರೆದಿದೆ ಅಂದರೆ, ನಾವು ರಾತ್ರಿಗೆ ಊಟ ಮಾಡಿ ಪ್ರಾರ್ಥನೆ ಮುಗಿಸಿ ಊಟ ಮಾಡಿ ಮಲಗ್ತೇವಲ್ಲ, ಶಾರೀರಿಕ ನಿದ್ರೆಯ ಬಗ್ಗೆ ಬರೆಯಲಿಲ್ಲ ಪ್ರಿಯರೇ. ಇದು ಯಾವ ನಿದ್ರೆಯ ಬಗ್ಗೆ ಬರೆದಿದ್ದಾರೆ ಅಂದರೆ, ಆತ್ಮೀಕ ನಿದ್ರೆಯ ಬಗ್ಗೆ ಬರೆದಿದ್ದಾನೆ. ಅವನು ಎಫೆಸದವರೆಗೆ ಬರೆದ ಪತ್ರಿಕೆಯಲ್ಲಿ ನಿದ್ರೆ ಮಾಡುವವನೇ ಏಳು, ನಾವು ನೋಡುವ ಎಲ್ಲಿ ಬರೆದಿದೆ ಎಂಬುದಾಗಿ. 5ನೇ ಅಧ್ಯಾಯ 14ನೇ ವಚನ: ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಆದದರಿಂದ ನಿದ್ರೆ ಮಾಡುವವನು ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶವನ್ನು ಕೊಡುವನು ಎಂಬುದಾಗಿ ಹೇಳಿಯದೆ. ಅಂದರೆ ಬೇರೆ ಪತ್ರಿಕೆಯಲ್ಲಿ ಇದು ಬರೆಯಲ್ಪಟ್ಟಿದೆ ಎಂಬುದಾಗಿ ಅವನು ಹೇಳ್ತಾನೆ. ಹಳೆಯ ಒಡಂಬಡಿಕೆಯಿಂದ ಕೋಟ್ ಮಾಡಿ ಹೇಳ್ತಾನೆ, ನಿದ್ರೆ ಮಾಡುವವನೇ ಏಳು, ಸತ್ತವರನ್ನು ಬಿಟ್ಟು ಏಳು, ನಿದ್ರೆ ಮಾಡುವವನೇ ಎಚ್ಚರವಾಗು. ಮೊದಲು ಹೇಳುವುದು ನಿದ್ರೆ ಮಾಡುವವನೇ, ನೀನು ಎಚ್ಚರವಾಗು. ಈಗ ಎಚ್ಚರ ಆದ, ಸತ್ತವರನ್ನು ಬಿಟ್ಟು ಏಳು. ಇಲ್ಲಿ ಸತ್ತವರು ಮತ್ತು ಜೀವದಲ್ಲಿರುವವರು, ಅದು ಪ್ರಕಟಣೆ ಓದುವಾಗ ನಮಗೆ ಗೊತ್ತಾಗ್ತದೆ. ಪ್ರಕಟಣೆಯಲ್ಲಿ ಒಂದು ಸಭೆಗೆ ಹೇಳ್ತಾನೆ, ಜೀವಿಸುವವನೆಂಬ ಹೆಸರು ನಿನಗೆ ಉಂಟು, ಆದರೆ ನೀನು ಸತ್ತವನೇ. ಸತ್ತವನಂದರೆ ರಕ್ಷಣೆ ಹೊಂದಿದವರಿಗೆ ಹೆಸರು ಜೀವಿಸುವವರಂತ, ರಕ್ಷಣೆ ಹೊಂದದವರಿಗೆ ಹೆಸರು ದೇವರ ಪಾಲಿಗೆ ಪರಲೋಕದ ಭಾಗಕ್ಕೆ ದೇ ಆರ್ ಡೆಡ್. ಯಾವ ವ್ಯಕ್ತಿ ನಿತ್ಯ ಜೀವವನ್ನು ಹೊಂದಲಿಲ್ಲವೋ ದೇ ಆರ್ ದ ಡೆಡ್ ಇನ್ ದ ಸ್ಪಿರಿಟ್. ಆದಾಮನು ಏದೇನ್ ತೋಟದಿಂದ ಹೊರಗೆ ಬಂದಂಥ ವ್ಯಕ್ತಿ ಹೇಗಿದ್ದ, ಸೇಮ್ ವ್ಯಕ್ತಿ.
ಬಟ್ ಯಾವ ವ್ಯಕ್ತಿ ಯೇಸುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನೆ, ಅಂಧಕಾರದ ದೊರೆತನದಿಂದ ಬಿಡುಗಡೆಯಾಗಿ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಸೇರುತ್ತಾನೆ, ಅವನು ಬದುಕಿರುವ ವ್ಯಕ್ತಿ, ಜೀವವನ್ನು ಹೊಂದಿರುವ ವ್ಯಕ್ತಿ. ಈಗ ಇವನು ನಿದ್ರೆ ಮಾಡ್ತಾ ಇದ್ದಾನೆ. ನಿದ್ರೆ ಮಾಡಿ ಹೇಗೆ ನಿದ್ರೆ ಬಂದದ್ದು? ದೇವರ ಮಕ್ಕಳೊಂದಿಗೆ ಅವನ ಒಡನಾಟವನ್ನು ಬಿಟ್ಟು ಲೋಕದವರ ಜೊತೆಗೆ ಒಡನಾಟ ಮಾಡಿ ದೇವರ ವಾಕ್ಯದಲ್ಲಿ ಆಸಕ್ತಿ ಕಡಿಮೆಯಾಗಿ ಈಗ ಅವನು ಯಾರೊಟ್ಟಿಗೆ ಮಲಗಿದ್ದಾನೆ? ಸತ್ತವರು ಹೇಗೂ ಅವರು ಚಿರನಿದ್ರೆಯಲ್ಲಿದ್ದಾರೆ, ಅವರೊಟ್ಟಿಗೆ. ಉದಾಹರಣೆಯಾಗಿ ನಾನು ಹೇಳುವುದಾದರೆ, ಒಂದು ಕಡೆಯಲ್ಲಿ 4 ಹೆಣವನ್ನು ಇಟ್ಟಿದ್ದಾರೆ. ಒಬ್ಬ ವ್ಯಕ್ತಿಗೆ ಹೋಗಿ ಅದರ ಒಟ್ಟಿಗೆ ಮಲಗಿದರೆ ಈ ಮುನ್ಸಿಪಾಲ್ಟಿಯವರಿಗೆ ಕಾಣುವುದು 5 ಹೆಣ. ಯಾಕೆ? ಜೀವದಲ್ಲಿದ್ದವನು ಹೋಗಿ ಸತ್ತವರೊಟ್ಟಿಗೆ ಮಲಗಿದ್ದಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ನಿದ್ರೆ ಮಾಡುವವನು ಎಚ್ಚರಗೊಳ್ಳು. ಇವನು ನಿದ್ರೆ ಮಾಡಿದ್ದು, ಇವನು ಸಾಯಲಿಲ್ಲ. ಸತ್ತವರು ಆಲ್ರೆಡಿ 4 ಮಂದಿ ಇದ್ದಾರೆ. ಈಗ ಅವನಿಗೆ ಹೇಳ್ತದೆ, ನಿದ್ರೆ ಮಾಡುವವನು ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಏಳು ಎಂಬುದಾಗಿ ಅದರಲ್ಲಿ ಬರೆಯಲ್ಪಟ್ಟಿದೆ. ನಾವು ಎಫೆಸದಲ್ಲಿ ಓದಿದೆವು. ಹಾಗಾದರೆ ಈಗಿನ ಕಾಲವು ನಿದ್ರೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ತಿಳಿದು ಇದನ್ನೆಲ್ಲ ಮಾಡಿರಿ. ಯಾವುದನ್ನೆಲ್ಲ? ರೋಮಾಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, 11ನೇ ಅಧ್ಯಾಯ, 10ನೇ ಅಧ್ಯಾಯ, 9ನೇ ಅಧ್ಯಾಯ. ಆದರೆ ಈ ಒಂದು ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ನೀವು ಸರಿಯಾಗಿ 3ನೇ ಅಧ್ಯಾಯ, 4, 5, 6, 7ನೇ ಅಧ್ಯಾಯಕ್ಕೆ ಬರುವಾಗ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಧರ್ಮಶಾಸ್ತ್ರ ಮತ್ತು ಕೃಪೆಯ ವಾಕ್ಯಕ್ಕೂ ಇರುವ ವ್ಯತ್ಯಾಸ ಅದನ್ನು ಗಲಾತ್ಯದಲ್ಲಿ ಕೂಡ ಅವನು ರಿಪೀಟ್ ಮಾಡಿದ್ದಾನೆ. ನಾವು ಕ್ರಿಸ್ತ ಯೇಸುವಿನಲ್ಲಿ ಸೇರಿದಾಗ ನಾವು ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ಯವೆಂಬುದಾಗಿ, ವಿ ಆರ್ ಡೆಡ್. ಈಗ ಧರ್ಮಶಾಸ್ತ್ರದ ಅನುಸಾರವಾಗಿ ನಮಗೆ ತೀರ್ಪು ಆಗುವುದಿಲ್ಲ. 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವೇ ಇಲ್ಲ ಎಂಬುದಾಗಿ ಹೇಳ್ತಾನೆ. 10ನೇ ಅಧ್ಯಾಯಕ್ಕೆ ಬರುವಾಗ ರಕ್ಷಣೆಯ ಬಗ್ಗೆ ಮಾತನಾಡ್ತಾನೆ. 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನೀವು ಕಾಡೆಣ್ಣೆ ಮರಗಳಂತೆ ಇದ್ದ ನೀವು ಊರಿನ ಎಣ್ಣೆ, ಅಂದರೆ ಇಸ್ರಾಯೇಲ್ಯರು, ಆ ಯಹೂದ ಕುಲ, ಕರ್ತನಾದ ಯೇಸು ಎಂಬ ಊರಿನ ಆ ಎಣ್ಣೆಯ ಮರಕ್ಕೆ, ಆಲಿವ್ ಎಣ್ಣೆಯ ಮರಕ್ಕೆ ತಾವು ಕಟ್ಟಿಸಿಕೊಂಡದ್ದು, ಕಸಿ ಮಾಡಿದ್ದು, ಕ್ರಾಫ್ಟ್ ಮಾಡಿದ್ದು, ಮಾಡಲ್ಪಟ್ಟಿದೆ. ವಿ ಆರ್ ರಿಸೀವ್ಡ್ ಅಡಾಪ್ಷನ್ ಸ್ಪಿರಿಟ್. ಅದರ ಬಗ್ಗೆ ಬರೆದಿದೆ. ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳಬೇಡ. ಕಾಡಲ್ಲಿದ್ದ ಎಣ್ಣೆ ಮರದ ಸಸಿಗಳಾಗಿದ್ದ ನಾವು, ಯಾರ ಗಣನೆಗೆ ಇರದ ನಮ್ಮನ್ನು ದೇವರು ಅಲ್ಲಿಂದ ಕಟಾವು ಮಾಡಿ ಊರಿನ ಎಣ್ಣೆಯ ಮರಕ್ಕೆ ಕನೆಕ್ಟ್ ಮಾಡಿ, ಆ ಊರಿನ ಎಣ್ಣೆಯ ಮರದಲ್ಲಿರುವ ಸಾರದಿಂದ ಈ ಕಾಡಿನ ಎಣ್ಣೆಯ ಮರದ ಆ ಗೆಲ್ಲು ಊರಿನ ಎಣ್ಣೆ ಮರವಾಗಿ ಮಾರ್ಪಟ್ಟಿತ್ತು. ಎಂಥ ಒಂದು ಸೌಭಾಗ್ಯ! ಇದು ನಿಮಗೆ ಎಷ್ಟು ಅರ್ಥ ಆಯ್ತು ಅಂತ ಗೊತ್ತಿಲ್ಲ. 11ನೇ ಅಧ್ಯಾಯವನ್ನು ಓದಿ, ಅದರಲ್ಲಿ ಕ್ಲಿಯರ್ ಬರೆಯಲ್ಪಟ್ಟಿದೆ. ರೋಮನ್ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದೇವರ ಕನಿಕರ ನಿಮ್ಮ ನೆನಪಿಗೆ ತಂದುಕೊಂಡು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಸಜೀವವಾದ ಯಜ್ಞವಾಗಿ ಸಮರ್ಪಿಸಿರಿ. ಅನೇಕ ಎಚ್ಚರಿಕೆಗಳನ್ನು ಬರೆಯುತ್ತಾ ಬಂದಿದ್ದಾನೆ. ಅನೇಕ ವಿಷಯಗಳನ್ನು ಹೇಳಿದ್ದಾನೆ. ಅನೇಕ ದೇವರ ಮರ್ಮಗಳನ್ನು ಬಿಡಿಸಿ ಹೇಳ್ತಾನೆ. ಈಗಿನ ಕಾಲವು ನಿದ್ರೆಯಿಂದ ಎಚ್ಚರವಾಗಿರತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಏನೆಲ್ಲ ಮಾಡಲಿಕ್ಕೆ ಹೇಳಿದ್ದಾನೆ ಅದನ್ನೆಲ್ಲ ಮಾಡಿರಿ. ರಕ್ಷಣೆ ಹೊಂದಲಿಕ್ಕೆ ಹೇಳಿದ್ದಾನೆ, ಅದನ್ನು ಮಾಡಿ. ನಿದ್ರೆಯಿಂದ ಎಚ್ಚರವಾಗಿರಲಿಕ್ಕೆ ಹೇಳಿದ್ದಾನೆ, ನಿದ್ರೆಯಿಂದ ಎಚ್ಚರವಾಗಿರುವ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಯಿತು. ಇದು ಯಾವ ವಿಮೋಚನೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ? ಆಲ್ರೆಡಿ ವಿ ಆರ್ ರಿಡೀಮ್ಡ್ ಫ್ರಮ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಸಂಪೂರ್ಣವಾಗಿ ವಿಮೋಚಿಸಲ್ಪಟ್ಟಿದ್ದೇವೆ. ಅದಕ್ಕೆ ಆಧಾರ ವಚನೆಯಲ್ಲಿ ಕೊಲೊಸ್ಸೆ 1ನೇ ಅಧ್ಯಾಯ 13ನೇ ವಚನ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ಪ್ರಿಯ ಕುಮಾರನಾದ ಯೇಸುವಿನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಆ ಪ್ರಿಯ ಕುಮಾರನಲ್ಲಿ ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು ನಮಗೆ ಬಿಡುಗಡೆ ಆಯಿತು ಅಥವಾ ವಿಮೋಚನೆ ಆಯಿತು. ವಿ ಆರ್ ರಿಡೀಮ್ಡ್ ಫ್ರಮ್ ದ ಪ್ರೇಷಸ್ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಪುನಃ ಇಲ್ಲಿ ಬರೆದಿದೆ, ನಿಮ್ಮ ವಿಮೋಚನೆ ಪುನಃ ಹತ್ತಿರ ಹೋಯ್ತು. ಎಲ್ಲಿ ಯಾವುದು ವಿಮೋಚನೆ? ಈ ವಿಮೋಚನೆ ಏನಂದರೆ, ಯೇಸು ಕ್ರಿಸ್ತನ ಬರೋಣ ಇದೆ, 2ನೇ ಬರೋಣ. ಆ 2ನೇ ಬರೋಣಕ್ಕಿಂತ ಎಕ್ಸಾಕ್ಟ್ 7 ವರ್ಷ ಮೊದಲು ಸೀಕ್ರೆಟ್ ಕಮಿಂಗ್ ಇದೆ. ಆತನು ಮಿಡ್ಯಾರಿಗೆ ಬರ್ತಾನೆ. ಆಗ ಮೊದಲಗಿತ್ತಿಯಾಗಿ ಸಿದ್ಧವಾದ ಸಭೆಯಲ್ಲಿ
ಮೊದಲಗಿತ್ತಿಯಾಗಿ ಯೇಸುವಿನ ವಧುವಾಗಿ ಯಾರು ಸಿದ್ಧವಾಗಿದ್ದಾರೆ ಅವರು ಎತ್ತಲ್ಪಡುತ್ತಾರೆ. ಪವಿತ್ರಾತ್ಮನು ಅವರನ್ನು ಕೊಂಡೋಗ್ತಾನೆ. ಉಳಿದವರಿಗೆ ಸಹ ಪವಿತ್ರಾತ್ಮನಲ್ಲಿ ಇರ್ತಾನೆ. ಅದು ಪವಿತ್ರಾತ್ಮನ ಕೆಲಸ, ಅಲ್ಲಿಗೆ ಕೊಂಡೋಗುವಂಥದ್ದು, ರ್ಯಾಪ್ಚರ್ ಆಗುವಂಥದ್ದು. ಮತ್ತು ಉಳಿದವರ ಗತಿ, ಆತನು ಅಲ್ಲಿ ನಮ್ಮನ್ನು ಜನರನ್ನಲ್ಲಿಗೆ ಸೇರಿಸಿ ಇಲ್ಲಿ ಇರಬಹುದು, ಅದರ ಬಗ್ಗೆ ಟಿಪ್ಪಣಿ ಇಲ್ಲ. ಆತನು ಇರ್ತಾನ ಅಥವಾ ಹಿಂದೆ ಬರ್ತಾನ, ಏನು ಟಿಪ್ಪಣಿ ಇಲ್ಲ. ಬಟ್ ಬಿಡಲ್ಪಟ್ಟದ್ದು ಕೂಡ ಸಭೆಯವರೇ, ಬಿಡಲ್ಪಟ್ಟದ್ದು ಕೂಡ ಸಭೆಯವರೇ, ಸಭೆಯಲ್ಲಿದ್ದವರೇ. ಬಟ್ ಸಭೆಯಲ್ಲಿ 2 ಪಂಗಡ ಇತ್ತು. ಒಂದು ತಣ್ಣಗೆ ಸಭೆ, ಮತ್ತೊಂದು ಮೊದಲಗಿತ್ತಿಯಾಗಿ ಎಚ್ಚರವಾಗಿದ್ದ ಸಭೆ, ನಿದ್ರೆಯಿಂದ ಎಚ್ಚರವಾಗಿದ್ದ ಸಭೆ. ಮತ್ತೊಂದು ಬಿಡಲ್ಪಟ್ಟವರು ನಿದ್ರೆಯಲ್ಲಿದ್ದ ಸಭೆ. ಅದಕ್ಕೆ ಈಗ ಹೇಳ್ತಾನೆ, ಈಗ ನಮ್ಮ ಮೊದಲು ನಂಬಿದ ಕಾಲ, ನಾವು ನಂಬಿದ ಕಾಲದಲ್ಲಿ ಕ್ರಿಸ್ತನನ್ನು ಯಾವಾಗ ನಂಬಿದೆವೋ ಆಗ ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆ, ಈ ವಿಮೋಚನೆ ನಾವು ಕಂಪ್ಲೀಟ್ ಭೂಲೋಕದಿಂದ ವಿಮೋಚಿಸಲ್ಪಟ್ಟು ಕ್ರಿಸ್ತನು ಇದ್ದಲ್ಲಿಗೆ ವಿವಾಹಕ್ಕಾಗಿ, ಮೊದಲ ಆ ಯಜ್ಞದ ಕುರಿಯಾದ ತನ್ನ ವಿವಾಹಕ್ಕಾಗಿ ಮೊದಲಗಿತ್ತಿಯಾಗಿ ಎತ್ತಲ್ಪಡುವ ಆ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಲಿಯಿತು ನಮ್ಮ ಜೀವಿತದಲ್ಲಿ, ಹಗಲು ಸಮೀಪವಾಯಿತು. ಅನೇಕರು ಕತ್ತಲಿಗೆ ಅನುಗುಣವಾದ ಕೆಲಸವನ್ನು ಮಾಡಿ ಆ ಕತ್ತಲಲ್ಲಿಯೇ ಕಾಲ ಕಲಿತಾರೆ. ಅಂದರೆ ದ್ಯಾಟ್ ಈಸ್ ನಾಟ್ ಈ ಸೂರ್ಯನು ಮುಳುಗಿದ ರಾತ್ರಿಯ ಬಗ್ಗೆ ಬರೆಯಲಿಲ್ಲ. ಇದು ഇരുಳು ಬಹಳ ಮಟ್ಟಿಗೆ ಕಲಿಯಿತು. ಅಂದರೆ ಯೇಸು ಹೇಳ್ತಾನೆ, ನಾವು ಕತ್ತಲೆ ಬರುತ್ತದೆ, ಹಗಲಿರುವಾಗಲೇ ಕೆಲಸ ಮಾಡಬೇಕು, ಹಗಲಿರುವಾಗಲೇ ಕೆಲಸ ಮಾಡಬೇಕು. ಕತ್ತಲು ಬಂದ ಮೇಲೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ഇരുಳು ಬಹಳ ಮಟ್ಟಿಗೆ ಕಳೆಯಿತು. ನಾವು ಕತ್ತಲೆಯಲ್ಲಿ ಕಳೆದಂಥ ದಿವಸ ಅದು ಟೂ ಮಚ್, ಮೋರ್ ದೆನ್ ಇನಫ್, ಸಾಕಾಯಿತು. ಹಗಲು ಬಂದಿದೆ, ಹಗಲು ಸಮೀಪವಾಗಿದೆ. ಯಾವ ಹಗಲು? ಕ್ರಿಸ್ತನ ಬರೋಣದ ಹಗಲು ಸಮೀಪವಾಗಿದೆ. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕು ಯಾವುದು? ನಾನು ಆ್ಯಕ್ಚುಲಿ ಕತ್ತಲು ಮತ್ತು ಬೆಳಕಿನ ಬಗ್ಗೆ ಮಾತಾಡಲಿಕ್ಕೆ ನಾನು ಈ ವಚನವನ್ನು ತೆಗೆದದ್ದು. ಯಾರು ಕತ್ತಲಿನವರು, ಯಾರು ಬೆಳಕಿನವರು? ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ಸತ್ಯವೇದದಲ್ಲಿ ಬೆಳಕಿಗೆ ಅನುಗುಣವಾದ ಆಯುಧಗಳಿವೆ. ನಾವು ಧರಿಸಿಕೊಳ್ಳಬೇಕಾದ ವಿಷಯಗಳಿವೆ. ಏನನ್ನು ನಾವು ಧರಿಸಿಕೊಳ್ಳಬೇಕೆಂಬುದಾಗಿ, ಇದನ್ನು ಧರಿಸಿಕೊಳ್ಳಿರಿ, ಇದನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಪೌಲನು ಮತ್ತು ಪೇತ್ರನು ಉಲ್ಲೇಖಿಸಿದ್ದಾನೆ, ಸತ್ಯವೇದದಲ್ಲಿ ಉಲ್ಲೇಖಿಸಿದ್ದಾನೆ. ಅವರು ಏನೇ ಬರೆದಿದ್ದರೂ ಮುಖ್ಯವಾಗಿ ನಾವೆಲ್ಲರೂ ಒಂದು ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು ಅಂದರೆ, ಈ ಸತ್ಯವೇದವನ್ನು ಮೊದಲು ನಂಬಬೇಕು, ಇದು ದೇವರ ವಾಕ್ಯ ಎಂಬುದಾಗಿ. ಎರಡನೇದು, 66 ಪುಸ್ತಕ ಇದೆ, 40 ಮಂದಿ ಬರೆದಿದ್ದಾರೆ. ಈ 40 ಮಂದಿ ಬರೆದದ್ದು, 40 ಮಂದಿ ಏನು ಬರೆದಿದ್ದಾರೋ ಅವರು ದೇವರ ಪ್ರೇರಣೆಯಿಂದ ಬರೆದಿದ್ದಾರೆ, ಪವಿತ್ರಾತ್ಮನ ನಡೆಸಲ್ಪಡುವಿಕೆಯಿಂದ ಬರೆದಿದ್ದಾರೆ. ನಮಗೆ ಸಿಕ್ಕಿದ್ದು ಟ್ರಾನ್ಸ್ಲೇಷನ್ ಆದದ್ದು. ಟ್ರಾನ್ಸ್ಲೇಷನ್ ಆಗುವಾಗ ಟ್ರಾನ್ಸ್ಲೇಷನ್ನಲ್ಲಿ ಅನೇಕ ಮಿಸ್ಟೇಕ್ಗಳು ಆಗಿವೆ. ಆದರೂ ನಮ್ಮ ಇ ಡಿ ಚಲ್ಲದೊರೆ ಅವರ ಟೀಮು, ದೇವಸೇವಕರಾದ ಇ ಡಿ ಚಲ್ಲದವರ ಟೀಮು ಸುಮಾರು 25 ವರ್ಷಗಳ ಕಾಲ ಶ್ರಮಿಸಿ ಕನ್ನಡದಲ್ಲಿ NIBV ಎಂಬ ಪವಿತ್ರ ಗ್ರಂಥ ಎಂಬ ವರ್ಷನನ್ನು ತಂದರು. ಅದರಲ್ಲಿ ಕೂಡ ಅದು ಟ್ರಾನ್ಸ್ಲೇಷನ್ ಮಾಡುವಾಗ ಸಹ ಸ್ಪಿರಿಟ್ ಸೋಲ್ ಬಾಡಿಯ ವಿಷಯವಾಗಿ ಮಿಸ್ಟೇಕ್ಗಳಾಗಿದೆ. ಸ್ಪಿರಿಟನ್ನು ಕೂಡ ಆತ್ಮ, ಪ್ರಾಣವನ್ನು ಕೂಡ ಆತ್ಮ ಎಂಬುದಾಗಿ ಕೆಲವು ಕಡೆಯಲ್ಲಿ ತರ್ಜುಮಾಗಿದೆ. ಬಾಕಿ ಆಲ್ಮೋಸ್ಟ್ಲಿ ತುಂಬ ಕರೆಕ್ಷನ್ಗಳಾಗಿವೆ. ತುಂಬ ಕರೆಕ್ಷನ್ ಮಾಡಿ ಅವರು ತಂದಿದ್ದಾರೆ. 25 ವರ್ಷಗಳ ಕಾಲ ಅದನ್ನು ಕ್ಷಮಿಸಿ, 20 ಕ್ಷಮಿಸಿ ಮಾಡಿದ್ದಾರೆ. ಬಟ್ ಏನೇ ಆಗಿದ್ರೂ ಮೂಲ ಬರೆಯಲ್ಪಟ್ಟಂಥ ಗ್ರಂಥ, ಮೂಲ ಗ್ರಂಥ ಅವರು ಚರ್ಮದ ಹಾಳೆಗಳಲ್ಲಿ ಏನು ಬರೆದಿದ್ದಾರೆ ನೋಡಿ, ಮೇಯ್ನ್ ಬರೆದದ್ದು ಇಬ್ರು ಮತ್ತು ಗ್ರೀಕ್ ಭಾಷೆಗಳಲ್ಲಿ. ಈ 2 ಭಾಷೆಯಲ್ಲಿ ಮೂಲ ಗ್ರಂಥಕರ್ತರು ಬರೆದಂಥದ್ದು ಅದು ದೇವರಿಂದ ಕೇಳಿಯೇ ಬರೆದಿದ್ದಾರೆ. ದೇವರ ಸ್ವರವನ್ನು ಕೇಳಿ ಅವರು ಬರೆದಿದ್ದಾರೆ. ಹಾಗಾಗಿ ಮೊದಲು ನಾವು ನಂಬತಕ್ಕದ್ದು ಇದು ದೇವರು ತನ್ನ ಸೇವಕರ ಮೂಲಕ ಬರೆಯಿಸಿದಂಥ, ನಮಗೋಸ್ಕರ ಬರೆಯಿಸಿದಂಥ ದೇವರ ವಾಕ್ಯ. ಸ್ಪೆಷಲಾಗಿ ನ್ಯೂ ಟೆಸ್ಟ್ಮೆಂಟ್ ನಾವು ಸರಿಯಾಗಿ ಓದಿ ಅದನ್ನು ಅಂಗೀಕರಿಸುವಂಥದ್ದು ಬಹಳ ಪ್ರಾಮುಖ್ಯ. ಅದು ಕೇವಲ ಕಥೆ ಎಂಬುದಾಗಿ ಓದಿದರೆ ಮನಸ್ಸಿನಲ್ಲಿ ಕಥೆಯಾಗಿ ಉಳಿತದೆ. ದೇವರ ವಚನ ಎಂಬುದಾಗಿ
ಇದರಲ್ಲಿ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ ಎಂಬುದಾಗಿ, ದೇವರು ಸ್ವತಃ ಬರೆಸಿದ ವಾಕ್ಯ ಎಂಬುದಾಗಿ ನೀವು ಅದನ್ನು ನಂಬಿ ರಿಸೀವ್ ಮಾಡಿದರೆ ಅದು ಹೃದಯದಲ್ಲಿ ಫಲ ಕೊಡುತ್ತದೆ. ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ ಫಲಕಾರಿಯಾಗಿ ಕಾರ್ಯ ಮಾಡ್ತದೆ. ಹಾಗಾಗಿ ಪ್ರಿಯರೇ, ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲಕ್ಕಿಂತ ಇದಕ್ಕಿಂತ ಈಗ ವಿಮೋಚನೆ ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಮುಂದೆ ಎಚ್ಚರಿಕೆ ಕೊಡ್ತಾನೆ, ದುಂದು ಔತಣ, ಅನೇಕ ವೆಚ್ಚ ಖರ್ಚುಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲದ ಔತಣಗಳ ಬಗ್ಗೆ ಬರೆದು ದುಂದೌತಣ. ಮತ್ತು ಎರಡನೇದು ಕುಡಿಕತನದಲ್ಲಾಗಲಿ, ಮೂರನೇದು ಕಾಮವಿಲಾಸ, ನಾಲ್ಕನೇದು ನಿರ್ಲಜ್ಜ ಕೃತ್ಯಗಳಲ್ಲೇ ಆಗಲಿ, ಐದನೇದು ಜಗಳದಲ್ಲಿ, ಹೊಟ್ಟೆಕಿಚ್ಚುಗಳಲ್ಲಾಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆಯೋಣ. ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆಯೋಣ. ಹಗಲಿನಲ್ಲಿ ಎಲ್ಲ ಕಾಣ್ತದೆ, ಎಲ್ಲರೂ ನೋಡ್ತಾರೆ. ಕತ್ತಲೆಯಲ್ಲಿ ಮಾಡುವ ಕೆಲಸ ಕಾಣಲಿಕ್ಕಿಲ್ಲ. ಅಂದರೆ ಹಗಲಿನಲ್ಲಿ ನೀನು ಮಾಡಿದ್ರು, ಕತ್ತಲೆಯಲ್ಲಿ ಮಾಡಿದ್ರು, ದೇವರಿಗೆಲ್ಲ ಕಡೆಯಲ್ಲಿ ಕಾಣ್ತದೆ. ಏನೇ ಕೆಲಸ ಮಾಡಿದ್ರು. ಸುಮಾರು 7 ಸಂಗತಿಗಳು ಇಲ್ಲಿದೆ. ಇಂಥ ಒಂದು ವಿಷಯಗಳಲ್ಲಿ ನಮ್ಮ ಕಾಲವನ್ನು ವ್ಯರ್ಥ ಮಾಡದೆ ನಾವು ಹಗಲಿಗೆ ತಕ್ಕ ಹಾಗೆ ಮಾನಸ್ಥೆಯರಾಗಿ ದೇವರು ಮೆಚ್ಚುವ ರೀತಿಯಲ್ಲಿ ನಾವು ನಡೆದುಕೊಳ್ಳೋಣ ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆ. ಮುಂದೆ ಹೇಳಿದ್ದಾನೆ, ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸುವನ್ನು ಧರಿಸಿಕೊಳ್ಳಿರಿ. ಇದು ಬಹಳ ಪ್ರಾಮುಖ್ಯ. ಅಲ್ಲಿ ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಇಲ್ಲಿ ಹೇಳ್ತಾನೆ, ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳೋಣ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಆದರೆ ಅದೇ ಪೌಲ ಗಲಾತ್ಯ 3:27 ವಚನದಲ್ಲಿ ಏನು ಹೇಳ್ತಾನೆ ಅದನ್ನು ಓದುವ. 26ರಿಂದ ಓದ್ತೇನೆ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ನಾವು ಯಾರಾಗಿದ್ದೇವೆ? ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಅಲ್ಲಿ ಧರಿಸಿಕೊಳ್ಳಿರಿ ಅಂತ ಬರೆದಿದ್ದಾನೆ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಒಂದು ವೇಳೆ ಯಾರಾದರೂ ನೀವು ಧರಿಸಿಕೊಳ್ಳದೆ ಇದ್ದರೆ ಧರಿಸಿಕೊಳ್ಳಬೇಕು. ಹೇಗೆ ಧರಿಸಿಕೊಳ್ಳುವುದು? ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುನಲ್ಲಿ ಒಂದೇ ಆಗಿರುವುದರಿಂದ ಅಲ್ಲಿ ಭೇದವೇ ಇಲ್ಲ. ಗ್ರೀಕ್ ಎಂಬ ಭೇದ ಇಲ್ಲ, ಆಳು ಒಡೆಯ, ಗ್ರೀಕ್ ಮತ್ತು ಯಹೂದ್ಯನೆಂಬ ಭೇದ ಇಲ್ಲ, ಆಳು ಒಡೆಯ ಎಂಬ ಭೇದ ಇಲ್ಲ, ಗಂಡು ಹೆಣ್ಣು ಎಂಬ ಭೇದ ಇಲ್ಲ. ಕ್ರಿಸ್ತನಲ್ಲಿ ದೇವರು ಈ ಶರೀರದ ಒಳಗೆ ತನ್ನ ಮಗನ ಆತ್ಮವನ್ನು ಕಳಿಸಿಕೊಟ್ಟಿದ್ದಾನೆ, ಪವಿತ್ರಾತ್ಮನನ್ನು ಕಳಿಸಿಕೊಟ್ಟಿದ್ದಾನೆ. ದೇವರ ಆತ್ಮ, ಪವಿತ್ರ ಆತ್ಮ, ನಮ್ಮ ಆತ್ಮ, ಮಗನ ಆತ್ಮ ಒಂದೇ ಆತ್ಮವಾಗಿ ಈ ದೇಹ ಎಂಬ ಗುಡಾರದ ಒಳಗಿದೆ. ನಾವು ಈಗ ತಂದೆಯಾದ ದೇವರ ಮಕ್ಕಳಾಗಿ, ಮಗನಾಗಿ ಇದ್ದೇವೆ. ಕರ್ತನಾದ ಯೇಸುವಿನ ಆತ್ಮ, ಅದಕ್ಕೆ ಜೆಂಡರ್ ಒಂದೇ ಜೆಂಡರ್, ದ ಸನ್ಶಿಪ್, ನಾಟ್ ಡಾಟರ್ಶಿಪ್, ಸನ್ಶಿಪ್. ಆ ಸ್ಪಿರಿಟ್, ಆ ಮಗನ ಸ್ಪಿರಿಟ್, ಮಗಳ ಸ್ಪಿರಿಟ್ ಅಲ್ಲ. ಹೊರಗೆ ಶರೀರ ಮಗಳದು, ಹೊರಗೆ ಶರೀರ ಮಗನದು, ಗಂಡು ಅಥವಾ ಹೆಣ್ಣಿದು. ಆದರೆ ಒಳಗಡೆ ಒನ್ ಸ್ಪಿರಿಟ್, ದಟ್ ಈಸ್ ದ ಸನ್ಶಿಪ್ ಸ್ಪಿರಿಟ್. ಅದಕ್ಕೆ ಇನ್ನೊಂದು ಗ್ರೀಕ್ನಲ್ಲಿ ಹೊಯಾಹೋಸ್, ಉನ್ನತವಾಗಿ ಉನ್ನತ ಮಟ್ಟಕ್ಕೆ ಬೆಳೆದ ಮಗನ ಆತ್ಮ. ಅದಕ್ಕೆ ಹೊಯಾಹೋಸ್ ಅಥವಾ ಹೊಯ್ಯೋಸ್ ಎಂಬುದಾಗಿ ಗ್ರೀಕ್ನಲ್ಲಿ ಅದಕ್ಕೆ ನಾಮಾಂಕಿತ ಹೆಸರು, ಅದಕ್ಕೆ ಗ್ರೀಕ್ನಲ್ಲಿ ಹಾಗೆ ಕರೆಯಲ್ಪಟ್ಟಿದೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಕ್ರಿಸ್ತನನ್ನು ನಾವು ಧರಿಸಿಕೊಂಡಿದ್ದೇವೆ. ಹಾಗಾದರೆ ಕತ್ತಲು ಬಹಳಷ್ಟು ಮಟ್ಟ ಕರೆಯಿತು. ಈಗ ಹಗಲಿನ ಆಯುಧಗಳನ್ನು, ಹಗಲಿಗೆ ಅನುಗುಣವಾದ ಆಯುಧವನ್ನು ಧರಿಸಿಕೊಳ್ಳೋಣ ಎಂಬುದಾಗಿ ಬರೆದಿದೆ. ಹಗಲಿಗೆ ಅನುಗುಣವಾದ ಆಯುಧ. ಸೊ ಸತ್ಯವೇದದಲ್ಲಿ ನೀವು ಕೆಲವೊಂದು ಆಯುಧಗಳನ್ನು ಆಯುಧ ಅಂತ ಬರೆದಿದ್ದಾರೆ. ಮತ್ತು ಸತ್ಯವೇದದಲ್ಲಿ ನಾವು ಹುಡುಕುವಾಗ ಇನ್ನೂ ಕೆಲವು ಆಯುಧಗಳು ನಮಗೆ ಸಿಗ್ತದೆ. ಹಗಲಿನ, ಅದು ಬೆಳಕಿನ ಆಯುಧಗಳು. ಎಫೆಸದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಕೊನೆಯ ವಚನಕ್ಕೆ ಹೋಗುವಾಗ ನಾವು
ಅದನ್ನು ನಾವು ಓದುವ 6ನೇ ಅಧ್ಯಾಯ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ದೇವರು ಯಾವಾಗಲೂ ದಯಪಾಲಿಸುವಾಗ ಕತ್ತಲೆಗೆ ಅನುಗುಣವಾದ ಆಯುಧವನ್ನು ದಯಪಾಲಿಸುವುದಿಲ್ಲ, ಬೆಳಕಿಗೆ ಅನುಗುಣವಾದ, ಇಲ್ಲಿ ಕೂಡ ಧರಿಸಿಕೊಳ್ಳಿರಿ ಅಂತ ಬರೆದಿದೆ. ಧರಿಸಿಕೊಳ್ಳಿರಿ. ದೇವರು ದಯಪಾಲಿಸುವ ಸರ್ವಾಯುಧ, ಇದು ಬೆಳಕಿಗೆ ಅನುಗುಣವಾದ ಸರ್ವಾಯುಧಗಳು. ಮತ್ತು 13ನೇ ವಚನ ಹೇಳ್ತದೆ, ಆದದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಮೇಲೆ ಧರಿಸಿಕೊಳ್ಳಿರಿ, ಇಲ್ಲಿ ತೆಗೆದುಕೊಳ್ಳಿರಿ. ಹೇಳ್ತಾನೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧ ಮನಸ್ಸೆಂಬ ಮೆಟ್ಟುಗಳನ್ನು. 1ನೇದು ಸತ್ಯವೆಂಬ ನಡುಕಟ್ಟು, 2ನೇದು ನೀತಿ ಎಂಬ ವಜ್ರಕವಚ, 3ನೇದು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧ ಮನಸ್ಸೆಂಬ ಮೆಟ್ಟು ಶೂ, 4ನೇದು ನಂಬಿಕೆ ಎಂಬ ಗುರಾಣಿ, 5ನೇದು ರಕ್ಷಣೆ ಎಂಬ ಶಿರಸ್ತ್ರಾಣ, 6ನೇದು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ. ಸೊ ಈ 6 ಆಯುಧಗಳ ಬಗ್ಗೆ ಇಲ್ಲಿ ಇವನು ಮೆನ್ಷನ್ ಮಾಡಿದ್ದಾನೆ. ಸೊ ಇದು ಬೆಳಕಿಗೆ ಅನುಗುಣವಾದ ಆಯುಧಗಳು. ಇನ್ನು ಸತ್ಯವೇದವನ್ನು ಓದುವಾಗ ನಮಗೆ ಸಿಗುವಂಥ ಆಯುಧಗಳು, 1 ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ. ಇದು ಪವರ್ಫುಲ್ ಆಯುಧ. ನೀವು ಎನಿ ಪ್ರೇಯರ್, ಯಾವುದೇ ಪ್ರೇಯರ್ ಮಾಡುವಾಗ ನೀವು ಯೇಸುವಿನ ನಾಮದಲ್ಲಿ ಅದನ್ನು ಡಿಮಾಂಡ್ ಮಾಡುವಾಗ, ಯೇಸುವಿನ ನಾಮವನ್ನು ಘೋಷಿಸುವಾಗ, ಆ ನಾಮ ಪವರ್ಫುಲ್ ವೆಪನ್. ಆ ನಾಮಕ್ಕೆ ಸ್ವರ್ಗ ಸನ್ಮಾನಿಸುತ್ತದೆ, ನರಕ ಅಡ್ಡ ಬೀಳುತ್ತದೆ, ಭೂಮಿಯೂ ಕೂಡ ಅದಕ್ಕೆ ಮರ್ಯಾದೆ ಕೊಡ್ತದೆ. ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕ ಅಡ್ಡ ಬೀಳುವ ನಾಮ ಒಂದೇ ಒಂದು ನಾಮ, ಅದು ನಮ್ಮ ಕರ್ತನಾದ ಯೇಸುವಿನ ನಾಮ. 2ನೇದು ದೇವರ ವಾಕ್ಯ, ಅದು ಪವರ್ಫುಲ್ ವೆಪನ್. ನೀವು ಪ್ರೇಯರ್ ಮಾಡುವಾಗ ದೇವರ ವಾಕ್ಯವನ್ನು ಉಪಯೋಗಿಸಿ ಪ್ರಾರ್ಥನೆ ಮಾಡಿದರೆ ಅದು ಪವರ್ಫುಲ್, ಅದು ಟಾರ್ಗೆಟ್ ಆಗಿ ಹೊಡೆಯುತ್ತದೆ. ಟಾರ್ಗೆಟ್ 100% ಅದು ನೆರವೇರ್ತದೆ. 3ನೇದು ಪವಿತ್ರಾತ್ಮನ ಶಕ್ತಿ. ಪವಿತ್ರಾತ್ಮ ನಿಮ್ಮಲ್ಲಿದ್ದಾನೆ, ಆತನಲ್ಲಿ ಡುನಾಮಿಸಿದೆ. ಅದನ್ನು ತಿಳಿದವರಾಗಿ ಮಾತನಾಡುವಾಗ, ಫಂಕ್ಷನ್ ಆಗುವಾಗ ನಿಮ್ಮ ಮೂಲಕ ದೇವರ ಶಕ್ತಿ ಪ್ರದರ್ಶನವಾಗ್ತದೆ. ಇದು 3ನೇ ಆಯುಧ. 4ನೇ ಆಯುಧ ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಅಥವಾ ಪ್ರಾರ್ಥನೆ. ನೀತಿವಂತರ ಪ್ರಾರ್ಥನೆ 100%. ಈ 4 ಆಯುಧಗಳು ವಂಡರ್ಫುಲ್ ಆಯುಧಗಳು, ದ ಪವರ್ಫುಲ್ ಆಯುಧಗಳು, ದ ಸ್ಟ್ರಾಂಗೆಸ್ಟ್ ವೆಪನ್ ಇನ್ ದ ಸ್ಪಿರಿಚುವಲ್ ರೆಲ್ಮ್. ಇಡೀ ಕಿಂಗ್ಡಮ್ ಆಫ್ ಹೆಲ್ ಅದು ಈ 4 ಆಯುಧಕ್ಕೆ ಗಡಗಡನೆ ನಡುಗುತ್ತವೆ. ಅದರಲ್ಲಿ ಟಾಪ್ ಮೋಸ್ಟ್ ಆಯುಧ ಇರುವಂಥದ್ದು ಯೇಸು ಕ್ರಿಸ್ತನ ನಾಮ. 2nd ಬರುವಂಥದ್ದು ದೇವರ ವಾಕ್ಯ, 3ನೇದು ಬರುವಂಥದ್ದು ಪವಿತ್ರಾತ್ಮನ ಶಕ್ತಿ, 4ನೇದು ನೀತಿವಂತರಾಗಿರುವಂಥ ದೇವರ ಮಕ್ಕಳ ಪ್ರಾರ್ಥನೆ. ಅದಕ್ಕೆ 100% ವೆನ್ ಯು ಪ್ರೇ, ದ ರೈಚಸ್ನೆಸ್ ಪ್ರೇ, ಅದು ಏನಾಗ್ತದೆ ಅಂದರೆ ಅರ್ಥ್ಲಿ ಪರ್ಮಿಷನ್ ಆಗುತ್ತೆ, ಹೆವನ್ ಅದಕ್ಕೆ ಇನ್ವಾಲ್ವ್ ಆಗುತ್ತೆ. ಭೂಲೋಕದಲ್ಲಿ ನೀನು ಅನುಮತಿಸುತ್ತಿ, ಪರಲೋಕ ಅದಕ್ಕೆ ಸಮ್ಮತಿಸ್ತದೆ, ಪರಲೋಕ ಅದರ ಜೊತೆ ನಿಲ್ಲುತ್ತದೆ. ನನ್ನ ಪ್ರಿಯ ದೇವಜನರೇ, ಸಮಯ ಆಯಿತು. ಸೊ ನೆಕ್ಸ್ಟ್ ಬೆಳಕು ಮತ್ತು ಕತ್ತಲೆಗಿರುವಂಥ ವಿಭಜನೆ, ನಾವು ಯಾರಾಗಿದ್ದೇವೆ, ಬೆಳಕಾಗಿದ್ದೇವೆ ಎಂಬುದಾಗಿ ನೆಕ್ಸ್ಟ್ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆಪ್ಪ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ನಿನ್ನ ಕೃಪೆಯು ಶಾಶ್ವತವಾದದಪ್ಪ. ಕರ್ತನೆ, ಕತ್ತಲೆಗೆ ಅನುಗುಣವಾದ ಕಾರ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ನಿನ್ನ ವಾಕ್ಯ ಬರೆಯಲ್ಪಟ್ಟಿದೆ. ಆದದ್ದರಿಂದ ಪ್ರತಿಯೊಬ್ಬರೂ ಸ್ವಾಮಿ, ಒಂದು ವೇಳೆ ಕತ್ತಲೆಗೆ ಅನುಗುಣವಾದ ಕಾರ್ಯಗಳನ್ನು ಮಾಡುವುದಿದ್ದರೆ ನಿನ್ನ ಬರೋಣ ಬಹಳ ಸಮೀಪವಾಗಿದೆ. ಆದ ಕಾರಣ ಎಲ್ಲರದನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧವನ್ನು ಕರ್ತನಾದ ಯೇಸುವನ್ನೇ ಧರಿಸಿಕೊಳ್ಳುವಂತೆ ಕರ್ತನೆ ಪ್ರತಿಯೊಬ್ಬರು ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ದೇವ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರನ್ನು ನೀನು ಆಶೀರ್ವದಿಸಿದ ದೇವರು, ಆಶೀರ್ವದಿಸುವಾತನು, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, 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 ಆಮೆನ್.